ಬಿಸ್ನೆಸ್ ಎಕನಾಮಿಕ್ಸ್ ಅಂದರೆ ಏನು ಅಂತ ನೋಡೋಣ. ದ ಸ್ಟಡಿ ಆಫ್ ಎಕನಾಮಿಕ್ ಥಿಯರೀಸ್ ಆ್ಯಂಡ್ ಕಾನ್ಸೆಪ್ಟ್ ಇನ್ ದ ಪ್ರೊಸೆಸ್ ಆಫ್ ಡಿಸಿಷನ್ ಮೇಕಿಂಗ್ ಈಸ್ ಕಾಲ್ಡ್ ಬಿಸ್ನೆಸ್ ಎಕನಾಮಿಕ್ಸ್. ಎಕನಾಮಿಕ್ ಥಿಯರಿಗಳು ಮತ್ತು ಎಕನಾಮಿಕ್ ಕಾನ್ಸೆಪ್ಟ್ಗಳು ಓದುವುದೇ ಬಿಸ್ನೆಸ್ ಎಕನಾಮಿಕ್ಸ್. ನಾವು ಬಿಸ್ನೆಸ್ ಎಕನಾಮಿಕ್ಸ್ ಅಂದರೆ ಏನಪ್ಪ ಅಂದರೆ ಎಕನಾಮಿಕ್ ಥಿಯರಿಗಳು ಮತ್ತು ಎಕನಾಮಿಕ್ ಕಾನ್ಸೆಪ್ಟ್ಗಳನ್ನು ಬಳಸ್ಕೊಂಡು ನಾವು ಡಿಸಿಷನ್ ಮಾಡ್ತೀವಲ್ಲ, ಅದೇ ಬಿಸ್ನೆಸ್ ಎಕನಾಮಿಕ್ಸ್. ಡೆಫಿನೇಷನ್: according to M.C. Nair and Merriam says, business economics is the use of economics modes of thought to analyze business situation. M.C. Nair ಮತ್ತು ಮೇರಿಯಮ್ ಹೇಳ್ತಾರೆ, ಬಿಸ್ನೆಸ್ ಎಕನಾಮಿಕ್ಸ್ ಈಸ್ ದ ಯೂಸ್ ಆಫ್ ಎಕನಾಮಿಕ್ ಮೋಡ್ಸ್. ಬಿಸ್ನೆಸ್ ಎಕನಾಮಿಕ್ಸ್ ಏನಪ್ಪ ಅಂದರೆ ಅದು ಒಂದು ಮೋಡ್ಸ್. ಇಲ್ಲಿ ಮೋಡ್ಸ್ ಅಂದರೆ ಟೂಲ್ ಅಂದ. ಮೋಡ್ಸ್ ಅಂದರೆ ಟೂಲ್ ಆಫ್ ಥಾಟ್ ಟು ಅನಲೈಸ್ ಬಿಸ್ನೆಸ್ ಸಿಚುವೇಶನ್. ಬಿಸ್ನೆಸ್ ಸಿಚುವೇಶನ್ ಅಂದರೆ ಬಿಸ್ನೆಸ್ ಕಂಡೀಷನ್ ಹೇಗಿದೆ ಅಂತ ನೋಡಬೇಕಾದ್ರೆ ನಾವು ಇದು ಬಿಸ್ನೆಸ್ ಎಕನಾಮಿಕ್ಸನ್ನು ಓದ್ತೀವಿ. ಅಕಾರ್ಡಿಂಗ್ ಟು M.C. Nair ಆ್ಯಂಡ್ ಮೇರಿಯಾಮ್ ಸೇಸ್, ಬಿಸ್ನೆಸ್ ಎಕನಾಮಿಕ್ಸ್ ಈಸ್ ದ ಯೂಸ್ ಆಫ್ ಎಕನಾಮಿಕ್ಸ್ ಮೋಡ್ಸ್ ಆಫ್ ಥಾಟ್ ಟು ಅನಲೈಸ್ ಬಿಸ್ನೆಸ್ ಸಿಚುವೇಶನ್. ಸಿಂಪಲ್ ಆಗಿ ಹೇಳಬೇಕಂದ್ರೆ ಬಿಸ್ನೆಸ್ ಎಕನಾಮಿಕ್ಸ್ ಅನ್ನೋದು ಒಂದು ಟೂಲ್ ಇದೆ, ಒಂದು ಟೆಕ್ನಿಕ್ ಇದೆ. ಅದರಿಂದ ನಾವು ನಮ್ಮ ಬಿಸ್ನೆಸ್ ಗ್ರೋತ್ ಆಗ್ತಿದೆಯಾ ಅಥವಾ ಇಲ್ಲ ಅನ್ನೋದನ್ನು ನೋಡಬೇಕಾದ್ರೆ ನಾವು ಬಿಸ್ನೆಸ್ ಎಕನಾಮಿಕ್ಸನ್ನು ಓದಬೇಕು. ಈ ಚಾರ್ಟನ್ನು ನೋಡಿ. ಬಿಸ್ನೆಸ್ ಎಕನಾಮಿಕ್ಸ್ ಅಂದರೆ ದ ಸ್ಟಡಿ ಆಫ್ ಎಕನಾಮಿಕ್ ಥಿಯರಿ ಆ್ಯಂಡ್ ಕಾನ್ಸೆಪ್ಟ್. ಬಿಸ್ನೆಸ್ ಎಕನಾಮಿಕ್ಸ್ ಅಂದರೆ ದ ಸ್ಟಡಿ ಆಫ್ ಎಕನಾಮಿಕ್ ಥಿಯರಿ ಆ್ಯಂಡ್ ಕಾನ್ಸೆಪ್ಟ್ ಟು ಮೇಕ್ ಎ ಕ್ಲಿಯರ್ ಡಿಸಿಷನ್. ನಾವು ಬಿಸ್ನೆಸ್ ಎಕನಾಮಿಕ್ಸ್ ಓದುವುದು ಯಾವುದರ ಸಲುವಾಗಿ ಅಂದರೆ ಒಂದು ಕ್ಲಿಯರ್ ಡಿಸಿಷನ್ ಮಾಡಬೇಕಂತ. ಈ ಕ್ಲಿಯರ್ ಡಿಸಿಷನ್ ಆಗ್ತದಲ್ಲ, ಅದಕ್ಕೆ ನಾವು ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಕರಿತೀವಿ. ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಬಿಸ್ನೆಸ್ ಎಕನಾಮಿಕ್ಸ್ ಈಸ್ ದ ಸ್ಟಡಿ ಆಫ್ ಎಕನಾಮಿಕ್ ಥಿಯರಿ ಆ್ಯಂಡ್ ಕಾನ್ಸೆಪ್ಟ್ ಟು ಮೇಕ್ ಎ ಕ್ಲಿಯರ್ ಡಿಸಿಷನ್ ಈಸ್ ಕಾಲ್ಡ್ ಬಿಸ್ನೆಸ್ ಎಕನಾಮಿಕ್ಸ್. ಯೂಸಸ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ಬಿಸ್ನೆಸ್ ಎಕನಾಮಿಕ್ಸ್ಗಳಿಂದ ನಮಗೆ ಏನು ಲಾಭ ಎಂದು ನೋಡೋಣ. ಇಟ್ ಮೇಕ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಈಸಿ ಇನ್ ಬಿಸ್ನೆಸ್. ಅಂದರೆ ಬಿಸ್ನೆಸ್ ಎಕನಾಮಿಕ್ಸ್ ಕಾನ್ಸೆಪ್ಟ್ಗಳನ್ನು ನಮ್ಮ ಬಿಸ್ನೆಸ್ನಲ್ಲಿ ಅಳವಡಿಸಿಕೊಂಡು ನಮ್ಮ ಬಿಸ್ನೆಸ್ಸನ್ನು ಗ್ರೋತಾಗಿ ಮಾಡುವುದೇ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಕರೆಯುತ್ತಾರೆ. ಎರಡನೇದು, ಇಟ್ ಇನ್ಕ್ರೀಸಸ್ ದ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಡಿಸಿಷನ್ಸ್. ಅಂದರೆ ಬಿಸ್ನೆಸ್ ಎಕನಾಮಿಕ್ಸ್ ಕಾನ್ಸೆಪ್ಟ್ ಮತ್ತು ಥಿಯರಿಗಳನ್ನು ನಮ್ಮ ಬಿಸ್ನೆಸ್ನಲ್ಲಿ ಅಳವಡಿಸಿಕೊಂಡರೆ ನಾವು ಸುಲಭವಾಗಿ ಕ್ಲಿಯರ್ ಆಗಿ ಒಂದು ಡಿಸಿಷನ್ ತಗೋಬಹುದು. ಇಟ್ ಹೆಲ್ಪ್ಸ್ ಇನ್ ಕಲೆಕ್ಟಿಂಗ್ ರಿಲೆವೆಂಟ್ ಡೇಟಾ ಆ್ಯಂಡ್ ರಿಲೇಟೆಡ್ ಫ್ಯಾಕ್ಟ್. ಅಂದರೆ ಬಿಸ್ನೆಸ್ ಎಕನಾಮಿಕ್ಸ್ ಕಾನ್ಸೆಪ್ಟ್ಗಳನ್ನು ಹಾಗೂ ಥಿಯರಿಗಳನ್ನು ನಮ್ಮ ಬಿಸ್ನೆಸ್ನಲ್ಲಿ ಅಳವಡಿಸಿಕೊಂಡರೆ ನಮಗೆ ನಮ್ಮ ಬಿಸ್ನೆಸ್ಸಿನ ಸರಿಯಾದ ಮಾಹಿತಿಯನ್ನು ನಮಗೆ ದೊರೆಯುತ್ತದೆ. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ಪ್ರೊಸೆಸಿಂಗ್ ಆ್ಯಂಡ್ ಅನಲೈಸಿಂಗ್ ದ ಫ್ಯಾಕ್ಟ್. ಒಟ್ಟಾಗಿ ಹೇಳಬೇಕಂದ್ರೆ ಬಿಸ್ನೆಸ್ ಎಕನಾಮಿಕ್ಸ್ ಕಾನ್ಸೆಪ್ಟ್ ಮತ್ತು ಥಿಯರಿಗಳನ್ನು ನಮ್ಮ ಬಿಸ್ನೆಸ್ನಲ್ಲಿ ನಾವು ಅಳವಡಿಸಿಕೊಂಡರೆ ನಮಗೆ ಸರಿಯಾದ ಮಾಹಿತಿಯನ್ನು ಸಿಗುತ್ತದೆ. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ಇನ್ ಡ್ರಾಯಿಂಗ್ ರಿಲೆವೆಂಟ್ ಕನ್ಕ್ಲೂಷನ್. ಅಂದರೆ ಬಿಸ್ನೆಸ್ ಎಕನಾಮಿಕ್ಸ್ ಕಾನ್ಸೆಪ್ಟ್ಗಳನ್ನು ಹಾಗೂ ಅದರ ಥಿಯರೀಸ್ಗಳನ್ನು ನಮ್ಮ ಬಿಸ್ನೆಸ್ನಲ್ಲಿ ನಾವು ಅಳವಡಿಸಿಕೊಂಡರೆ ನಮಗೆ ಒಂದು ನಿರ್ದಿಷ್ಟವಾದ ಗುರಿ ಅಥವಾ ನಿರ್ದಿಷ್ಟವಾದ ಮಾಹಿತಿಯನ್ನು ದೊರೆಯುತ್ತದೆ. ನೆಕ್ಸ್ಟ್, ಇಟ್ ರೆಡ್ಯೂಸಸ್ ದ ರಿಸ್ಕ್ ಇನ್ ಬಿಸ್ನೆಸ್. ಅಂದರೆ ಬಿಸ್ನೆಸ್ ಎಕನಾಮಿಕ್ಸ್ ಕಾನ್ಸೆಪ್ಟ್ ಮತ್ತು ಥಿಯರಿಗಳನ್ನು ನಮ್ಮ ಬಿಸ್ನೆಸ್ನಲ್ಲಿ ನಾವು ಅಳವಡಿಸಿಕೊಂಡಾಗ ಬಿಸ್ನೆಸ್ನಲ್ಲಿ ರಿಸ್ಕ್ ಕಮ್ಮಿ ಆಗುತ್ತೆ. ರಿಸ್ಕ್ ಇರಲ್ಲ ಅಂತಲ್ಲ, ರಿಸ್ಕ್ ಇರುತ್ತೆ. ಎಲ್ಲ ಬಿಸ್ನೆಸ್ನಲ್ಲಿ ರಿಸ್ಕ್ ಇರುತ್ತೆ. ಆದರೆ ಬಿಸ್ನೆಸ್ ಎಕನಾಮಿಕ್ಸ್ ಕಾನ್ಸೆಪ್ಟ್ಗಳನ್ನು ನಮ್ಮ ಬಿಸ್ನೆಸ್ನಲ್ಲಿ ಅಳವಡಿಸಿಕೊಂಡಾಗ ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ.